ಟೈಮ್ ಕರೆಕ್ಟಾಗಿ 12 ಗಂಟೆ ಆಯಿತು. ಕೃಷ್ಣಗಿರಿ ಇವಾಗ ರಾಮೇಶ್ವರಕ್ಕೆ ಬೈಕಲ್ಲಿ ಹೊರಟಾರೆ. ಅದೇ ನಮ್ಮೂರವ್ರು ಬಿಡಪ್ಪ, ನಮ್ಗೆ ಹೋಗಿ ಬರ್ಲಿ, ಹೋಗಿ ಬರ್ಲಿ ನೋಡಿ. ಬೈಕಲ್ಲಿ ಹೋಗ್ತಾವ್ರೆ. ಡೀಸೆಲ್ ಹಾಕ್ಸೋಣ ಪೆಟ್ರೋಲ್ ಹಾಕ್ಸೋದ? ಡೀಸೆಲ್ ಹಾಕ್ಸೋದ ಪೆಟ್ರೋಲ್ ಹಾಕ್ಸೋದ? ಕಡಿಮೆ ಅಂತನಾ? ಏನು ಮಾಡು ಮಡ್ಕೊ ನಿನ್ನ ಹತ್ರನ. ಪೆಟ್ರೋಲ್ ಝೀರೋ ತೋರಿಸ್ತೈತೆ. ಎಲ್ಲಿ ನೋಡು, ಇರೋ ರನ್ನಿಂಗ್ ಆಗುತ್ತೆ ಸ್ವಲ್ಪ. ರನ್ನಿಂಗ್ ಏನು ಹಾಕಿದ ತಕ್ಷಣ ಆನತ್ತಾಯಿತ್ತು. ಯಾವಾಗ ಬಂದಿಲ್ಲ ಏನಣ್ಣ? ಬೇರ್ಕೆ ಸ್ಟ್ರೈಟು. ಹ್ಞೂ. ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮಿನಿ ವ್ಲಾಗರ್. ನಾನು ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೀನಿ ಏನಂತ, ನನಗೆ ಡೈಲಿ ವ್ಲಾಗ್ಸಲ್ಲಿ ಸಪೋರ್ಟಿಂಗ್ ಸಿಗ್ತಾಯಿಲ್ಲ ಅಂತ. ಸೊ ಅದಕ್ಕೋಸ್ಕರ ನಾನು ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಈಗ ನಾನು ಮೊದಲನೇ ರೈಡ್ ಹೋಗ್ತಾಯಿದ್ದೀನಿ. ಇದು ನನಗೆ ಚಿಕ್ಕ ವಯಸ್ಸಿಂದ ಇದ್ದಿದ್ದೊಂದು ಕನಸು. ಸೊ ಫೈನಲಿ ಇವತ್ತು ನನಸಾಗ್ತಾಯಿದೆ. ಇದು ನನ್ನ ಫಸ್ಟ್ ರೈಡು ಆ್ಯಂಡ್ ದಿಸ್ ಈಸ್ ದಿ ಲಾಂಗೆಸ್ಟ್ ರೈಡ್ ಐ ಆಮ್ ಗೋಯಿಂಗ್ ಇನ್ ಮೈ ಎಂಟೈರ್ ಲೈಫ್. ಓಕೆನಾ? ಸೊ ನಾನು ಈ ರೈಡ್ಗೆ ಹೋಗೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡಿದ್ದೀನಿ. ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಏನೇನು ಬೇಕಾಗುತ್ತೆ ಅಂತ. ಸೊ ಈ ರೈಡ್ ಮುಗಿದ್ಮೇಲೆ ಆಲ್ಮೋಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋಗೆ ಏನೇನು ಬೇಕಾಗುತ್ತೆ ಅಂತ. ಸೊ ತೋರಿಸ್ತೀನಿ ಬರ್ರಿ ನಾನು ಈಗ ಏನೇನು ತೊಗೊಂಡಿದ್ದೀನಿ ಅಂತ. ಇದು ಲೆವೆಲ್ 2 ಜಾಕೆಟ್ಟು ಆಕ್ಸರ್ದು. ಸೊ ಆರೆಂಜ್ ಕಲರ್ದು ತಗೊಂಡಿದ್ದೀನಿ, ನನ್ನ ಗಾಡಿಗೆ ಸಪೋರ್ಟ್ ಆಗುತ್ತೆ ಅಂತ. ಸೊ ಇದು ಅದ್ರ ಜೊತೆ ಬಂದಿರೋ ರೈನ್ ಲೇನರು. ಇದೊಂದು ಬಾಲಾಕ್ಲಾವ. 2 ಬಾಲಾಕ್ಲಾವ ಎಂತಕ್ಕಿದೆ ಅಂದರೆ, ನಾನು ಪಿಲಿಯನ್ ರೈಡರ್ ಜೊತೆ ಹೋಗ್ತಾ ಇರೋದು ಇವತ್ತು. ನನ್ನ ಫ್ರೆಂಡು ಬರ್ತಾಯಿದ್ದಾನೆ ನನ್ನ ಜೊತೆ. ಸೊ ಇದು ಅವ್ನ ಗ್ಲೌಸು, ಅದು ನನ್ನ ಹ್ಯಾಂಡ್ ಗ್ಲೌಸು. ಅದಾದಮೇಲೆ ಇದು ಮೈಕು, ಪವರ್ ಬ್ಯಾಂಕು, ಚಾರ್ಜರು. ಇದು ಲೆಗ್ ಪ್ರೊಟೆಕ್ಷನ್, ಅವನಿಗೊಂದು ನನಗೊಂದು. ಮತ್ತು ಅದು ಅವನದು ಹೆಲ್ಮೆಟ್ಟು, ಇದು ನಂದು ಹೆಲ್ಮೆಟ್ಟು. ಚಿಕ್ಕದಾಗಿ ಕ್ಯಾಮ್ರಾ ಸೆಟಪ್. ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಕ್ಯಾಮ್ರಾ ಹೆಂಗೆ ಸೆಟಪ್ ಮಾಡಬೇಕು ಅಂತ. ಸೊ ನನಗೆ ಬಂದಾಗ ನಾನು ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೆ ಇದೇ ಥರ ವೀಡಿಯೋಸ್ ಮಾಡ್ತಾಯಿರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಟೈಮ್ ಕರೆಕ್ಟಾಗಿ 12 ಗಂಟೆ ಆಯಿತು. ಗಾಡಿ ಮೇಲೆಲ್ಲ ಲೋಡ್ ಮಾಡಿದ್ರಿ. ಗಾಡಿ ಕೋಲ್ಡ್ ಸ್ಟಾರ್ಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಅದಾದಮೇಲೆ ಇಲ್ಲಿಂದ ಹೋಗೋದೆ. ಇದಕ್ಕೂ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಲಿಲ್ಲ ಅಲ್ವಾ. ಸಸ್ಪೆನ್ಸ್ ಮಾಡುವಂಥ ಜಾಗ ಏನಿಲ್ಲ, ಒಂದು ಲಾಂಗ್ ರೈಡೇ ಇದೂ. ನಾವೀಗ ಬ್ಯಾಂಗ್ಳೂರ್ ಟು ರಾಮೇಶ್ವರಂ ಹೋಗ್ತಾಯಿದ್ದೀವಿ. ಫಸ್ಟ್ ರೈಡು ಅಲ್ಲಿಗೆ ಹೋಗ್ತಾಯಿದ್ದೀವಿ. ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ, ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ರೈಡ್ನ. ಅಲ್ಲಿಗೆ ಹೋಗ್ತಾಯಿದ್ದೀವಿ. ಆಲ್ ಓವರ್ ಇಂಡಿಯಾ ಕವರ್ ಮಾಡೋಣ ಅಂತ ಒಂದು ಪ್ಲ್ಯಾನು. ಸೊ ನಮ್ಮ ಜೊತೆ ಬರ್ತಾ ಇರೋ ಪಿಲಿಯನ್ ರೈಡರ್ ಇವರೇ, ಮಿಸ್ಟರ್ ರಿಷಿಕೇಶ್ ಅಂತ. ಸೊ ನಮ್ಮ ಚಾರ್ಜಸ್ ಮೇಲೆ ಎಲ್ಲ ಲೋಡೆಡ್ ಆಗಿದೆ. ಇಲ್ಲಿಂದ ಮುಂದೆ ಹೋಗೋಣ ಬನ್ನಿ. ನಮ್ಮ ಗುರುಗಳ ಹೆಸರನ್ನ ಕರೆಯೋ. ಜೈ ಆಂಜನೇಯ. ಜೈ ಆಂಜನೇಯ. ಸರಿ ಹೋಗುವ. ಅಪ್ಪ ದೇವ್ರೆ, ಎಲ್ಲೂ ಮಳೆ ಬರ್ದಿರ ಕಾಪಾಡಪ್ಪ. ಮಳೆ ಬಂದರೆ ಮೊದಲೇ ಡ್ಯೂಟಿ ಬಿಟ್ಟಿದ್ದು, ಅದು ಜಂತ್ರಿ ಬೇರೆ, ಸ್ವಲ್ಪ ತುಂಬ ಕಷ್ಟ ಆಗುತ್ತೆ ಇದರಲ್ಲಿ. ಅದಾದಮೇಲೆ ಹುಷಾರಾಗಿ ಹೋಗಿ ಹುಷಾರಾಗಿ ಬರೋಣ ಮಾಡಪ್ಪ. ಏನು ಗೊತ್ತಾ ಫ್ರೆಂಡ್ಸ್, ನಾನು ಫಸ್ಟ್ ಟೈಮ್ ಇಷ್ಟು ಲಾಂಗ್ ಹೋಗ್ತಾ ಇರೋದು. ಒಂದು ಕಡೆ ಎಕ್ಸೈಟ್ಮೆಂಟು ಇದೆ, ಅದ್ರ ಜೊತೆ ಭಯನೂ ಇದೆ. ಯಾಕಪ್ಪ ಅಂತಂದರೆ ಅಷ್ಟು ಲಾಂಗ್ ನಾನು ಲೈಫಲ್ಲೇ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅದಕ್ಕೆ ಸ್ವಲ್ಪ ಭಯ. ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಇನ್ನೊಂದು ಏನು ಗೊತ್ತಾ,
ಈ ಹೋಗ್ಬೇಕಾದ್ರೆ ನೈಟ್ ಟೈಮ್ ಹೋಗ್ಬೇಕಾದ್ರೆ ದೆವ್ವಗಳು ಬಂದರೆ ಎಲ್ಲ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ಬೋದು. ಈ ಜೀವ ಇರೋ ಮನುಷ್ಯರು ಬಂದ್ಬಿಟ್ರೆ ಸ್ವಲ್ಪ ಭಯ. ನನ್ನ ಮಗಳು ಎಲ್ಲ ಹಾಕ್ಬಿಡ್ತಾರೋ ಅಂತ ಮುಂದೆ ಭಯ ಅಷ್ಟೇ, ಇನ್ನೇನು ಭಯ ಇಲ್ಲ. ಏನೋ ಫುಲ್ಲು ಕೈ ಒಳಗಡೆ ಏನೋ ಒಂಚೂರು ಒಂದು ಚುಕ್ಕಿನೂ ಕಾಣಿಸ್ತಲ್ಲ. ಚಂದ್ರ ಎಲ್ಲನೋ ಚಂದ್ರ ಅವನಪ್ಪ ಪರವಾಗಿಲ್ಲ. ಏನೋ ನಮ್ಮ ಕಡೆ ಚಂದ್ರ ಇದ್ದಾನೆ. ರಿಷಿ ಏನು ಮಾತಾಡ್ತಿದ್ದ ನನಗೆ ಕೇಳಿಸ್ತಾ ಇಲ್ಲ. ನಿಮಗೆ ವೀಡಿಯೋದಲ್ಲಿ ಕೇಳಿಸ್ತಾ ಇದ್ರಿ, ಯಾಕಂದರೆ ಅವನಿಗೂ ಒಂದು ಮೈಕ್ ಕೊಟ್ಟಿದ್ವಿ, ಅವನು ಮಾತಾಡ್ತಾ ಇದ್ದೀನಿ. ಕಾಪಾಡೋದು ನನ್ನ ಮ್ಯಾಪ್ನ ಈ ಡಿಸ್ಪ್ಲೇ ಕನೆಕ್ಟ್ ಮಾಡ್ಕೊಬಿಟ್ಟಿದ್ದೀನಿ. ಗೂಗಲ್ ಮ್ಯಾಪಲ್ಲ, ಅದು KTM ಕನೆಕ್ಟ್ ಅಂತಲೇ ಆ ಆ್ಯಪಲ್ಲಿ ಇರುತ್ತೆ, ಆ ಥರ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಬ್ರೋ ಬ್ರೋ ಹೆಂಗಿದೆ ಎಕ್ಸ್ಪೀರಿಯನ್ಸು? ಹಾಂ ಹಾಂ. ಎಲ್ಲಿ ಬೆಳಗ್ಗೆ ನಾಳೆ 12 ಗಂಟೆ ಮಧ್ಯಾಹ್ನ. ನಮ್ಮ ಜಾರ್ವಿಸ್ನ ಕೇಳ್ಕೊಳ್ಳಿ ವಿಚಾರಕ್ಕೆ ತಲುಪಿಸೋದಕ್ಕೆ. ಅದೆಲ್ಲಿ ಅದೇ ಅದೆಲ್ಲಿ ಕೈ ಕೊಡಲ್ಲ. ದೇವ್ರಂಥ ಗಾಡಿ, ತುಂಬ ಇಷ್ಟಪಟ್ಟು ತಗೊಂಡಿರೋ ಗಾಡಿ. ನನಗೆ ಗೊತ್ತು ಅದೊಂದು ಗಾಡಿ ಅಲ್ಲ, ನನ್ನ ಎಮೋಷನ್ ಇದು. ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಗಾಡಿ ತಗೊಂಡು 1 ವರ್ಷ ಆಯಿತು. 2847 ಕಿಲೋಮೀಟ್ರ್ ಅಷ್ಟೇ ನಾನು ಓಡ್ತಿರೋದು. ಈಗ ನೋಡಿ, ಜಾರ್ವಿಸ್ಸು ರಿಸರ್ವಲ್ ಸಹ ಇಲ್ಲ, ಅದಕ್ಕಿಂತ ಕೆಳಗಡೆ ಹೊಂಟೋಗಿದ್ದಾನೆ. ಈಗ ಎಲ್ಲಿ ಸಿಗ್ತಾಯಿದ್ದ ಪೆಟ್ರೋಲ್ ಬಂಕ್ ಅದು ಗೊತ್ತಿಲ್ಲ. ಅಲ್ಲಿ ತನಕ ಕರ್ಕೊಂಡು ಹೋಗ್ತಾನೋ ಇಲ್ಲ ಅನ್ನೋದೇ ಡೌಟು. ಈಗ ಮೊದಲನೇ ಚಾಲೆಂಜ್ ಅದೇ. ಈಗ ನಾವು ಹೊಸಕೋಟೆ ಹೈವೇಲಿ ಇದ್ದೀವಿ, ಹೊಸಕೋಟೆ ಹೈವೇಲಿ ಹತ್ತಿದ್ದೀವಿ ಈಗ. ಬರೋ 17 ಕಿಲೋಮೀಟರ್ ಸ್ಟ್ರೈಟ್ ಅಂತೆ. ಎಲ್ಲ ಚೆನ್ನಾಗಿ ಹೈವೇ ತೋರ್ಸಂಗೆ ಐತೆ ಇದು ನನ್ನ ಪ್ರಕಾರ. ನನಗೂ ಗೊತ್ತಿಲ್ಲ, ನೀವು ಹಾಕಿರೋದು ನಿಮಗೆ ಗೊತ್ತಿರಬೇಕು. ಇವರು ಅಣ್ಣವರು ಇದೊಂದು ಫೋಟೋ ತೆಗೆಸ್ಕೊತಾ ಇದ್ರು ನಮ್ಮ ದೇವ್ರ ಮುಂದೆ. ತೆಗ್ದಿದ್ದೀನಿ, ಚೆಕ್ ಮಾಡು. ನಾನು ಸ್ವಲ್ಪ ಲೊಕೇಶನ್ ಹಾಕ್ಕೊತಾ ಇದ್ದೇನೆ. ಯಾವ್ದ್ರ ಮೇಲೆ ಹೋಗ್ತಾ ಇದ್ದು, ಹೆಂಗೆ ಹೋದ್ರೂ ಕೃಷ್ಣಗಿರಿ ಮೇಲೇ ಹೋಗ್ಬೇಕು. ಕೃಷ್ಣಗಿರಿ ಇವಾಗ ಹೋಗ್ತಾ ಇರೋದು ಸರ್. ಹಾಂ, ರೈಡು ಇವಾಗ ಹೋಯ್ತಾ ಇರೋದು. ಹಾಂ, ನಮ್ದು ಇಲ್ಲೇ ನಂದಗುಡಿಯಿಂದ. ಹಾಂ, ರಾಮೇಶ್ವರಂ ರಾಮೇಶ್ವರಂ ಕನ್ಯಾಕುಮಾರಿ. ಹಾಂ, ಯಾವುದು ಮೈಕ್ ಒಳಗಡೆ ಐತೆ, ಅದು ಕ್ಯಾಮ್ರಾ. ಲೊಕೇಶನ್ ಹಾಕತ್ತಾ ಇದ್ದೀನಿ ಯಾವ ಕಡೆಯಿಂದ ಹೋಗೋದು ಅಂತ. ಸರಿ ಸರ್, ಆಯಿತು. ಹಾಂ, ನಂದಗುಡಿನೇ, ಹಳೆ ಊರು. ಹಾಂ, ಇದು ಸೇಫ್ಟಿ. ಹಾಂ, ಇದ್ರೊಳಗೂ ಅವೇ, ಇದ್ರೊಳಗೂ ಎಲ್ಲ ಐತೆ. ಹಾಂ, ಸರಿ ಅಣ್ಣ, ಆಯಿತು. ಸರಿ ಅಣ್ಣ, ಥ್ಯಾಂಕ್ ಯು. ಹೊರಟು ಬರ್ತೀರಿ. ಮತ್ತೆ ರಿಟರ್ನ್ ಯಾವಾಗ ಬರ್ತೀರಾ ತಾವು? ಭಾನುವಾರ ನೈಟ್ ಬಂದ್ಬಿಡ್ತೀರಿ, ಸೋಮವಾರ ಡ್ಯೂಟಿಗೆ ಹೋಗ್ಬೇಕಲ್ವಾ? ಹಾಂ, ರಾಮೇಶ್ವರಕ್ಕೆ ಬೈಕಲ್ಲಿ ಹೊರಟಾರ. ಅದೇ ನಮ್ಮೂರವ್ರೆ ಬಿಡಪ್ಪ, ನಮ್ಗೆ ಹೋಗಿ ಬರ್ಲಿ, ಹೋಗಿ ಬರ್ಲಿ ನೋಡಿ. ಬೈಕಲ್ಲಿ ಹೋಗ್ತಾವ್ರೆ. ಯೂಟ್ಯೂಬ್ ಚಾನಲ್ ಐತೆ, ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತೀನಿ. ಹಾಂ, ಸರಿ ಅಣ್ಣ, ಆಯಿತು. ಹಾಂ, ನಮ್ಮ ನಂದಗುಡಿ ಪೊಲೀಸ್ ತೋರಿಸ್ಬೇಕು. ಪೆಟ್ರೋಲ್ ಹಾಕ್ಸ್ಕೊ ಬರೋಣ ಬಾ. ಇನ್ನು ಹೈವೇಲಿ ಡೀಸೆಲ್ ಹಾಕ್ಸೋಣ, ಪೆಟ್ರೋಲ್ ಹಾಕ್ಸೋದ? ಡೀಸೆಲ್ ಹಾಕ್ಸೋದ, ಪೆಟ್ರೋಲ್ ಹಾಕ್ಸೋದ? ಕಡಿಮೆ ಅಂತನಾ?
ಏನು ಮಾಡು ಮಡ್ಕೊ ನಿನ್ನ ಹತ್ರನ. ಹಾಂ ಎಣ್ಣೆನ ಕೇಳ್ಬಿಡು ಹೋಗೋಣ. ನಾನು ಮಾಡಿದ ಪೇ ಅದ್ಯಾಕೆ ಫೋನ್ಪೇ ಹೇಳ್ತೈತೆ. ಓಕೆ ಯಾವುದೋ ಒಂದು ಇರಲಿ. ಪೆಟ್ರೋಲ್ 0 ತೋರಿಸ್ತೈತೆ ಎಲ್ಲಿ ನೋಡು. ರನ್ನಿಂಗ್ ಆಗುತ್ತೆ ಸ್ವಲ್ಪ. ರನ್ನಿಂಗ್ ಏನು ಹಾಕಿದ ತಕ್ಷಣ ಆನತ್ತಾಯಿತ್ತು. ಇದೇನಪ್ಪ ಫಸ್ಟೇ ಈ ಥರ ಕೆಲಸ ಕೊಡ್ತಾಯಿದೆ. ಬಂತು ಇವಾಗ ಬಂತು. ಕಿಲ್ ಸ್ವಿಚ್ ಆನ್ ಸೈಡ್ ಸ್ಟ್ಯಾಂಡ್ ಎತ್ತಿದ್ದಕ್ಕೆ ಬಂತು. 500 ಕಿಲೋಮೀಟ್ರಾ? ಇನ್ನೂ ಓಡಿಸ್ತಾ ಜಾಸ್ತಿ ಆಗ್ತೈತೆ ಅದು. ಹೋಗಿದ್ಯಾ? ಅದು ನಾವು ಓಡಿಸೋದ್ರ ಮೇಲೆ ಡಿಪೆಂಡ್ ಆಗ್ತೈತೆ ಕಣೋ. ನಾವು ಏನು ಸ್ಪೀಡ್ ಮೇಂಟೈನ್ ಮಾಡ್ತೀರೋ ಅದ್ರ ಮೇಲೆ ಅದು. ಜೈ ಶ್ರೀರಾಮ್. ಅದು ಹಂಗೆ ಅದಕ್ಕೆ ನೂಟ್ಲು ಮಾಡ್ಬೋದು. ಈಗೇನಾಗಿದೆ ಅಂತಂದರೆ ಇನ್ನೂ ರೈಟ್ ಸ್ಟಾರ್ಟ್ ಮಾಡಿ 10 ನಿಮಿಷ ಆಗಲಿಲ್ಲ. ಆವಾಗಲೇ ಬ್ಯಾಗ್ ಬಿದ್ದೋಗ್ತಾ ಇತ್ತು. ಇರೋ ಒಂದು ನಿಮಿಷ ಇದ್ರ ಏನು ಚಲೋನೋ 10 ಕಿಲೋಮೀಟ್ರ್ ಬಂದಿಲ್ಲ ಅಲ್ಲ. ಹಾಂ ಮುಂದೆ ಟ್ಯಾಂಕ್ ಮಾಡಿ ಹಾಕಿದ್ರೆ ಮತ್ತೆ ಬಂದಿದ್ದು ಏನಣ್ಣ? ಬೇರ್ಕೆ ಸ್ಟ್ರೈಟು. ಹಾಂ ಭಾರಿ ವರ್ಕ್ ಅಡ್ರೆಸ್ ಗೊತ್ತಿಲ್ಲ ಅಂತ ನಾವು ಕತ್ಲಲ್ಲಿ ಹೋಗ್ತಾ ಇದ್ದೀವಿ. ಏನು ಮಾಡೋದು ಬೇಕಾ? ಹಾಯ್ ಗಾಯ್ಸ್, ಫೈನಲಿ ಹೈವೇಗೆ ಬಂದಿದ್ದೀರಿ. ಕೃಷ್ಣಗಿರಿ ಇದು ಫ್ಲವರ್ ಮ್ಯಾಟ್ರಿಕ್ಸ್ ಸ್ಕೂಲ್. ಓಕೆ, ಇದು ಮೇಲ್ಗಡೆ ಇರೋದು ಕೃಷ್ಣಗಿರಿ ಹೈವೇ. ಸೊ ನಾವು ಇಲ್ಲಿ ಯಾವುದೋ ಧರ್ಮಪುರಿಗೆ ಹೋಗುತ್ತೆ ಡೈರೆಕ್ಟ್. ಎಲ್ಲಿ ಹೆಂಗೋ ಇಲ್ಲಿ ರೋಡೇ ಕಾಣಿಸ್ತಾ ಇಲ್ಲ. ಹಾಯ್ ಚಿಂಟು ಸಿಂಗ್, ಇದು ನೋಡಿ ಅಟ್ಯಾಕ್ ಮಾಡ್ತೈತೆ ನೋಡ್ಕ ಇವಾಗ ನಮ್ಮನ್ನಿದು ಲೋಕಲ್ ಅಲ್ಲೊಂದು ಕಾಯ್ತೈತೆ. ಅದು ಕೃಷ್ಣಗಿರಿ ಹೈವೇ. ಅಲ್ಲಿ ಹೋದರೆ ಒಂದು 10 ಕಿಲೋಮೀಟ್ರ್ ಜಾಸ್ತಿ ಇತ್ತು. ಹೋದ್ರೂ 10 ಕಿಲೋಮೀಟ್ರ್ ಕಡಿಮೆ. ಸೊ ಆಲ್ಮೋಸ್ಟ್ ½ ಆನ್ ಅವರ್ ಡಿಫ್ರೆನ್ಸ್ ತೋರಿಸ್ತಾ ಇತ್ತು. ನೋಡಿ 3 ಗಂಟೆ ಬೆಳಗ್ಗೆ ಅಲ್ಲಿ ನೋಡಿ ಎಷ್ಟು ಬೆಳಕೈತೆ. ಸನ್ರೈಸ್ ಆಯ್ತಾ ಇರೋ ಥರ ಕಾಣಿಸ್ತೈತೆ, ಬಟ್ ಇದು ರಿಯಲ್ ಸನ್ರೈಸ್ ಅಲ್ಲ. ಎಲ್ಲ ತೋಟಗಳಲ್ಲೂ ಈ LED ಬಲ್ಬ್ಸ್ ಯೂಸ್ ಮಾಡ್ತಿದ್ದಾರೆ. ಇವಾಗ ಬೇಗ ಅರಳಿ ಅಂದ್ಬಿಟ್ಟು ಅದಕ್ಕೆ ಈ ಲೈಟ್ಗಳಿದೆ ಅಲ್ಲ. ಎಲ್ಲರೂ ಇದೆ. ಎಲ್ಲಿ ಮಾಡಿದ್ರು ಬರೀ ಲೈಟ್ಗಳೇ ಅವಲ್ಲೋ. ಖುಷಿ ಲೈಟ್ ಲ್ಯಾಂಡ್ ಬಂದ್ಬಿಟ್ಟಿದ್ರೆ ಹೆಂಗೆ? ಎಷ್ಟು ಬರ್ಬೋದು ಕರೆಂಟ್ ಬಿಲ್ಲು ಇವ್ರದ್ದು? ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಬರ್ಬೋದು ಇವ್ರಿಗೆ ಈ ಸೈಡು? ಇದು ಅದೇ ಈ ಸೈಡು ಒಂದೊಂದು ಹಾಕ್ಕೊಂಡವ್ರೆ. ಅಲ್ಲ ಇವ್ರಿಗೆ ಕರೆಂಟ್ ಬಿಲ್ ಎಷ್ಟು ಬರ್ಬೋದು? ಎಲ್ಲೋ
ಇದೆಲ್ಲ ಒಂದು ಅಂಗಡಿ ಕಾಣಿಸ್ತಲ್ಲ, ಇಲ್ಲಿ ಇರ್ಬೇಕು ನೋಡಿ. ಈಗ ಬ್ರೇಕ್ ತಗೋತಾ ಇದೀವಿ. ಈಗ 50 ಕಿಲೋಮೀಟ್ರ್ ಮೇಲೆನೇ ಆಗ್ಬಿಟ್ಟೈತೆ ಈಗ. ಇಲ್ಲ, ನೀನೇನು ತಗೋತೀಯ? ನೀನೇನು ತಗೋತೀಯ? ನಾನು ಟೀ ತಗೊಂಡೆ. ಫಸ್ಟ್ ಟೋಲು ದೂರ, ಅದು 100 ಕಿಲೋಮೀಟ್ರ್ ದಾಟಿದ ಮೇಲೆ ನಮಗೆ ಫಸ್ಟ್ ಟೋಲ್ ಸಿಕ್ಕಿರೋದ್ಲೇ. ಗಾಡಿಗಳು ಚಾರ್ಜ್ ಕೊಡ್ತಾರೆ, ಟೋಲ್ ನ್ಯಾಷನಲ್ ಇರ್ತದೆ. ಪ್ರೈವೇಟ್ ಹೈವೇ ಆದರೆ ಟೋಲ್ಗೆ ಕಟ್ಟಬೇಕು. ಕೂಡ ನಾಯಿ ಇದೆ ಬರ್ತಾರೆ. ಎಷ್ಟಾಗೈತೆ? 2% ಅಷ್ಟು. 2% ಅಷ್ಟೇ. ರಾತ್ರಿ ಬೇಗ ಇಕ್ಕಿತ್ತಲ್ಲೋ. ಎಷ್ಟೊತ್ತು ಅವಾಗಿಲ್ಲ ಆಗ್ತಿತ್ತು. ಇಲ್ಲೇ ಊಟ ತಿಂದಿದ್ದು ಗಾಯ್ಸ್. ಫ್ರೈಡ್ ರೈಸ್ ಮಾಡ್ಕೊತಿದ್ದ. ಯೂಟ್ಯೂಬರ್ ಅಂದ ತಕ್ಷಣ ಪಾಪ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಅಕೌಂಟ್ ಇರೋ ಬಂದ. ಪಾಪ ತಮಿಳ್ನಾಡು ಸಬ್ಸ್ಕ್ರೈಬರ್ ಫಸ್ಟ್ ಹೋಗು. ಸರಿ ಬಾಯ್ ಭಯ್ಯ, ಬಾಯ್. ಓಕೆನಾ? ಹಾಂ, ವೀಡಿಯೋ ಕೊಡಂಗ ಅದು ಹಾಕ. ನನಗೆ ತಮಿಳು ಬರಲ್ಲ ಬಾಯ್ ಸರಿಯಾಗಿ. ಓಕೆನಾ? ಪಾಪ ಹಣ ಸಬ್ಸ್ಕ್ರೈಬ್ ಮಾಡ್ಕೊಡಂತ ಫೋನ್ ಎತ್ಕೊಂಡ್ಕೊತ ಮಾಡ್ಕೊಟ್ಟಿದ್ದೀನಿ. ಇಷ್ಟು ಲಾಂಗ್ ಬಂದಿತ್ತು, ಒಂದು ಸಬ್ಸ್ಕ್ರೈಬರ್ ಬಂದರು, ಅದೇ ಖುಷಿ. ಓಕೆನಾ ಅಂತೀರಾ? ಇನ್ನು 80 ಕಿಲೋಮೀಟ್ರ್ ಇದೆ. 12 ಗಂಟೆ ಆಗಿದೆ ಟೈಮ್. 12 ಮೇಲೆ ಎಷ್ಟು ಆಗಿದೆ? 12 ಅಲ್ಲ, 12:33. ಆಗ ಈಗ ಯಾಕೋ ಗೋಪುರ ಚಾರ್ಜಿಂಗ್ ಆಯ್ತು ಹೇಳಕ್ಕ. ಚಿಂಟು ಸಿಂಗ್ ಹಿಡಿದಾಗ ಯಾವುದು ಸರಿ
ಮೂವಿ ಇಲ್ಲೇ ತಕ್ಕಿತ್ತು. ಪುಷ್ಪ ಮೂವಿ ಲಾಸ್ಟ್ ಅಲ್ಲ ಹೋತಾರಲ್ಲ ನಾನೇನು ಹೇಳೇ ಇಲ್ಲ ಬಿಡು. ಹೇಳಿ ಇದೇ ಇಂಪಾರ್ಟೆಂಟ್ ಆಗಲ್ಲ ಅಂತ ಹೇಳ್ದೆ ಹೇಳಿ. ಇಲ್ಲಿ ಸೈಡ್ ಅದಕ್ಕೆ ಅವನು ನೀರೊಳಗಿದ್ರು ಕಂಡಿದ್ರಾಗಿದ್ದು ಇಷ್ಟೊಂದು ಆ ಕಡೆ ಎರಡು ಸೈಡು ಒಳ್ಳೆದು ಹೆಂಗ್ ಹೊಡಿತಾವೆ. ಕಳ್ಳದಾರಿ ಇರಬೇಕು. ಕಳ್ಳದಾರಿ ಇರಬೇಕು, ಅದಕ್ಕೆ ಯಾರು ಇಲ್ಲ. ರೈಟ್ ಟೈಮ್ ಹೋಗ್ತಾರೆ. ಯಾವ ಕಡೆ? ಆ ಕಡೆ ಅದು ಬಾರ್ಡ್ರ್ ತಾನೆ, ಇಂಡಿಯಾ ಬಾರ್ಡ್ರ್, ಅದು ಇಂಡಿಯನ್ ಬಾರ್ಡ್ರ್ ಅದು. ಇಲ್ಲ ಇಡ್ತಾನೆ ಗಾಡಿಗಳೆಲ್ಲ ಹಾಕ್ಬಿಡ್ತಾರೆ. ಗಾಡಿಗಳು ನಿಲ್ಸಂಗಿಲ್ಲ ಅಂತ. ಒಳಗಡೆ ಸ್ಟಾರ್ಟ್ ಆಗೋದು ಅವ್ರು ಯಾರೋ ಕಾರ್ ನಿಲ್ಸವ್ರೆ, ನಾವು ಗಾಡಿ ನಿಲ್ಸವ್ರೆ ತಪ್ಪ ಇಲ್ಲ. ಈಗ ಅದೇ ಅದೇ ಎಲ್ಲೋ ಹೋಗಿ ಫೈನಲಿ ನಿಂತಿದೆ. ಬರೀ ಫೋಟೋ ತೆಗಿ ಬೇಗ. ಯಾರನ್ನ ಬಂದಾಗ ಆಮೇಲೆ ಬಂದು ತಕ್ಕಣ ಬೇಕಾದ್ರೆ ಗಾಡಿ ಜೊತೆ ಹೋಗಿ ತಗೊಬಿಡು. ನೋಡಿ ಹಂಗಿದೆ. ಬೀಚ್ ಮೇಲೆ ನಿಂತಿದ್ದೀನಿ, ಅಲ್ಲೇನೋ ಬಿದ್ದೈತೆ. ಅಲ್ಲಿಂದ ಹೇಳಕ್ ನೋಡಿದ್ರೆ ನೀರೇ ದೂರ ಟ್ರಾವೆಲ್ ಮಾಡ್ಕೊಂಡು ಮಾಡ್ತಾ ಎಲ್ಲ ಮತ್ತೆ ತಿರುಗಾಯಿ ತಿರುಗಿದ್ರು.
ಮೇಲೆ ಇಡಿ. ಆಮೇಲೆ ಬರೋಣ ಬಾ, ಆಮೇಲೆ ಬರೋಣ ಬಾ, ಗಾಡಿ ನಿಲ್ಸ್ಬಿಟ್ಟು ಇವಾಗ ನಿಲ್ಸೋಣ, ನಡ್ಕೊಂಬರೋಣ. ಆಮೇಲೆ ರಾಮೇಶ್ವರಂ ಪಕ್ಕನೆ ರೂಮ್ ಮಾಡೋದು. ಟ್ರೈನಲ್ಲಿ ಹೋದ್ರೆ ಹೆಂಗಿರುತ್ತೆ? ಆಳ ಇಲ್ಲ, ಆಳ ಏನಿಲ್ಲ, ಸಮುದ್ರ ಅಲ್ವಾ, ಭಯ ಅದೇ. ಇಲ್ಲಿಂದ ಅಲ್ಲೆಲ್ಲವೋ ಕರ್ಕೊಂಡು ಹೋಗ್ಬೇಕು. ಫೋನ್ ಪಿನ್ ಬಿಟ್ಬಿಟ್ಟಿದ್ಯೋ? ಹಾಂ ಬಾ. ಬೀಳ್ತೈತೆ ಬ್ಯಾಗ್. ಆಮೇಲೆ ಬೇಕಾದ್ರೆ ತಕ್ಕೊಡ್ತೀನಿ, ಬಂದು ತಕ್ಕೊಳೋಣ. ತಗೋ ಅಲ್ಲೇನು ಇದೇ ಸಮುದ್ರ. ಇದೇ ಸಮುದ್ರ. ಅದು ಆಲ್ರೆಡಿ ರನ್ ಆಯ್ತೈತೆ ವಿಡಿಯೋ. ಹ್ಞೂ ಹೋಟೆಲೆಲ್ಲ ಕ್ಲಿಯರ್ ಆಗಿರೋಕ್ಕೆ ಬಿಡಿ. ನೋಡ್ಕೊಂಡು ನಾನು ಇಡ್ತೀನಿ. ಫೈನಲಿ ರಾಮೇಶ್ವರ ಬಿಟ್ಟು ಫೈನಲ್ ಈ ಮಾಡಿದ್ರೆ ಯಾಕಂದರೆ ತುಂಬ ಲಾಂಗ್ ವಿಡಿಯೋ ಆಗಿದೆ. ಅದಕ್ಕೆ ಇಲ್ಲಿಂದ ಧನುಷ್ಕೋಡಿ ಹೋಗೋದು ಸಪ್ರೇಟ್ ಎಪಿಸೋಡ್ ಮಾಡ್ತೀನಿ. ಇದನ್ನ ಇಲ್ಲಿಗೆ ಇಡಬೇಕು. ವಿಡಿಯೋದಲ್ಲಿ ತೋರಿಸ್ತೀನಿ. ರೂಮಿಗೆ ಬಂದ ನೋಡಿ, ಗಾಡಿ ಇಲ್ಲ ಪಾರ್ಕ್ ಮಾಡಿದ್ದೀನಿ. ನೀನು ಬರಬೇಕು. ಇದೆ ಹೋಟೆಲ್ ಟೆಂಪಲ್ ಟವರ್ ಅಂತ. ಟೆಂಪಲ್ ಇಲ್ಲಿಂದ 800 ಮೀಟರ್ಸ್ ಅಷ್ಟೇ ಇರೋದು. ರೂಮ್ ಇಲ್ಲಿ ತಗೊಂಡಿದ್ದೀವಿ. ಬಾರೋ ಏನೋ ಕಡಿಮೆ ಮಾಡ್ಕೊಂಡು ಇದೆ ಅವ್ರು ನಮಗೆ ಕೊಟ್ಟಿರೋ ರೂಮು. ಫ್ಯಾನು ಇದೆ, ಎ ಸಿ ಇದೆ, ಟಿ ವಿ ಬೇರೆ ಕೊಟ್ಟಿದೆ. ನಮ್ಗೆ ಏನು ಬೇಕಾಗಿರಲಿಲ್ಲ, ನಾವಂತೂ ಹಿಂಗಿದ್ದೀವಿ. ಫುಲ್ಲು ಬೇರ್ತಾ ಇದೀನಿ ಒಳಗಡೆ. ಚೇಂಜ್ ಮಾಡಬೇಕು, ರಪ್ಪಂತ ಚೇಂಜ್ ಮಾಡಬೇಕು.